ಒಂದು ಕಡೆ ಸುಜಾತ ಭಟ್ ಯಾವ ರೀತಿಯಾಗಿ ಕ್ಷಣಕ್ಕೊಂದು ಹೇಳಿಕೆಯನ್ನ ಕೊಟ್ಟು ತಮ್ಮ ಮಾತನ್ನ ತಿರುಚ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇನ್ನು ಮತ್ತೊಂದು ಕಡೆ ಇವತ್ತು ಎಸ್ಐಟಿ ಅಧಿಕಾರಿಗಳ ಮುಂದೆ ಸುಜಾತ ಭಟ್ ವಿಚಾರಣೆಗೆ ಹಾಜರಾಗಬೇಕಿತ್ತು, ಆದರೆ ಹಾಜರಾಗೋದಿಲ್ಲ ಅಂತೆ. ಆಗಸ್ಟ್ 29ರಂದು ವಿಚಾರಣೆಗೆ ಹಾಜರಾಗುವುದಾಗಿ ಹೇಳಿದ್ದಾರೆ. ಅನಾರೋಗ್ಯದ ನೆಪವೊಡ್ಡಿ ಪತ್ರವನ್ನ ಸುಜಾತ ಭಟ್ ಬರೆದಿದ್ದಾರೆ ಅನ್ನೋ ಮಾಹಿತಿ. ಇವತ್ತು ವಿಚಾರಣೆಗೆ ಹಾಜರಾಗಬೇಕಿದ್ದ ಸುಜಾತ ಭಟ್ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಆಗಸ್ಟ್ 29ಕ್ಕೆ ಬರ್ತೀನಿ, ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಸುಜಾತ ಭಟ್ ಎಸ್ಐಟಿ ಅಧಿಕಾರಿಗಳಿಗೆ ಪತ್ರದ ಮೂಲಕ ವಿಷಯವನ್ನ ತಿಳಿಸಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತ ಭಟ್ ಹೇಳಿದಂತಹ ಒಂದಷ್ಟು ವಿಚಾರಗಳು ಆರಂಭದಿಂದಲೂ ಕೂಡ ಗೊಂದಲದ ಗೂಡಾಗಿವೆ. ಫೋಟೋ ರಿಲೀಸ್ ಮಾಡಿದ ಮೇಲಂತೂ ಅದು ಇನ್ನೊಂದಷ್ಟು ಟರ್ನ್ಸ್ ಮತ್ತು ಟ್ವಿಸ್ಟ್ಗಳನ್ನು ಪಡೆದುಕೊಳ್ತು. ಇದೀಗ ನಿನ್ನೆ ಆಕೆ ಕೊಟ್ಟಂತಹ ಹೇಳಿಕೆ, ಆಕೆ ನನ್ನ ಮಗಳು ಅನ್ನೋದು, ಮತ್ತೊಂದು ಕಡೆ ಇಲ್ಲ ಅನ್ನೋದು, ಒಂದಷ್ಟು ಹೇಳಿಕೆಗಳು ಗೊಂದಲವನ್ನು ಸೃಷ್ಟಿಸಿದ್ದು. ಈ ನಡುವೆ ಪ್ರಕರಣದ ವಿಚಾರಣೆಯನ್ನು ನಡೆಸಬೇಕಿದ್ದಂತಹ ಎಸ್ಐಟಿ ಅಧಿಕಾರಿಗಳ ಮುಂದೆ ಇವತ್ತು ಸುಜಾತ ಭಟ್ ಹಾಜರಾಗುವುದಿಲ್ಲ.